ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 144. ದಿತ್ಯ, ನಾನು ಹೇಳಬೇಕಾಗಿರುವುದು ಹೇಳಿ ಆಯಿತು. ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ನಿನಗೆ ಅಳಬೇಕು ಅನಿಸಿದ್ರೆ ಅಳು. ನಿನ್ನಿಂದಲೇ ಇದೆಲ್ಲ ಆಗಿದ್ದು ಅನಿಸಿದ್ರೆ ಈ ಅರ್ಧ ಗಂಟೆ ನಿನ್ನ ನೀನು ಬ್ಲೇಮ್ ಮಾಡಿಕೊಂಡು ಕೂತ್ಕೋ. ಆದರೆ ಅರ್ಧ ಗಂಟೆಯ ನಂತರ ನನ್ನ ಹೆಂಡತಿ ದಿತ್ಯ ಆಗಿ ನೀನು ನನ್ನೆದುರು ಇರಬೇಕು. ಇಲ್ಲ ಅಂದರೆ ಬೇರೆ ಹೆಂಡತಿಯನ್ನು ಹುಡ್ಕೊಂಡು ಹೋಗ್ತೀನಿ ಅಷ್ಟೇ ಎಂದು ಹೇಳುವಾಗ ನಗು ಬಂದರೂ ತಡೆದುಕೊಂಡು ತನ್ನ ಮಾತು ಮುಗಿಸಿದ ಅರುಣ್ ಅಲ್ಲಿಂದ ಹೊರಗಡೆ ನಡೆದನು. ಎಲ್ಲಿ ಜಯಕರ್ ಮಾಡಿದ ತಪ್ಪಿಗೆ ತನ್ನನ್ನೇ ದೋಷಿಯನ್ನಾಗಿ ಮಾಡುತ್ತಾರೋ ಅಂದುಕೊಂಡವಳ ಭಯ ಅರುಣ್ ತನ್ನ ಮಾತಿನಿಂದ ಮರೆ ಮಾಡಿದ್ದನು. ಕೊನೆಗೂ ತನ್ನಲ್ಲಿ ನಂಬಿಕೆ ಇಟ್ಟು ತನ್ನನ್ನು ಒಪ್ಪಿಕೊಂಡ ತನ್ನವರ ಪ್ರೀತಿಗೆ, ಗಂಡನ ಕಾಳಜಿಗೆ ಅವಳ ಕಂಗಳು ತುಂಬಿದ್ದವು. ಕೂಡಲೇ ಅರುಣ್ ಹೇಳಿದ ಸಮಯದ ನೆನಪಾದಾಗ ವಾಶ್ರೂಮ್ ಹೊಕ್ಕು ಫ್ರೆಶ್ ಆಗಿ ಅವನಿಷ್ಟದ ಲೈಟ್ ಬ್ಲೂ ಶಿಫಾನ್ ಸೀರೆ ಉಟ್ಟು ಕೂದಲು ಒರೆಸುತ್ತಾ ಕನ್ನಡಿಯಲ್ಲಿ ನೋಡಿದರೆ ಬಾಲ್ಕನಿ ಡೋರಿಗೆ ಒರಗಿ ಕೈಕಟ್ಟಿಕೊಂಡು ತನ್ನನ್ನೇ ದಿಟ್ಟಿಸುತ್ತಿರುವ ಗಂಡನನ್ನು ಹಾಗೂ ಅವನ ಕಣ್ಣೋಟ ತನ್ನ ನಡುವಿನ ಮೇಲೆ ಇರುವುದನ್ನು ಗಮನಿಸಿ ಪಟ್ಟನೆ ಕೈ ಕೆಳಗಡೆ ಬಿಟ್ಟಾಗ ಅರುಣ್ ತಲೆ ಕೊಡವಿದನು. ಹುಸಿ ಮುನಿಸಲ್ಲಿ ಅವನತ್ತ ನೋಡಿದರೆ ನಿಧಾನಕ್ಕೆ ತನ್ನೆಡೆಗೆ ನಡೆದು ಬಂದವನ ಕೈಗೆ ಟವೆಲ್ ಕೊಟ್ಟು ಮೊದಲು ಫ್ರೆಶ್ ಆಗಿ ಬಾ ಅಂದಾಗ ಇಲ್ಲವೆಂದು ತಲೆಯಾಡಿಸಿ ಇನ್ನಷ್ಟು ಅವಳ ಸನಿಹ ಹೋದರೆ, ಆರು ನಿನ್ನಲ್ಲಿ ಸ್ವಲ್ಪ ಮಾತನಾಡಬೇಕು, ಮೊದಲು ಫ್ರೆಶ್ ಆಗಿ ಬಾ ಹೋಗು ಎಂದ ಗಂಭೀರವಾದವಳ ಧ್ವನಿಗೆ ಅವಳಿಂದ ದೂರ ಸರಿದನು. ನೋಡು, ಪುನಃ ಮಾತು ಡ್ಯಾಡ್ ಬಗ್ಗೆಯಾದರೆ ಏನು ಮಾತನಾಡೋದು ಬೇಡ ಅಂತ ಅವನು ಅಸಮಾಧಾನದಲ್ಲಿ ಹೇಳಿ ಅಲ್ಲಿಂದ ಹೊರಟವನ ಕೈ ಹಿಡಿದು, ಆರು ಲಿಸನ್, ಜಯಕರ್ ಸರ್ ತಪ್ಪು ಮಾಡಿದ್ದಾರೆ. ಹಾಗಂತ ಅವರ ಇಂಟೆನ್ಷನ್ ಗಿರಿಧಾಮಕ್ಕೆ ಕೆಟ್ಟದು ಮಾಡೋದಲ್ಲ. ಅವರು ಟಾರ್ಗೆಟ್ ಮಾಡಿದ್ದು ನನ್ನನ್ನು. ಸೊ ಜೀವ ಬಳಿ ಮಾತನಾಡಿ ಕೇಸ್ ವಾಪಸ್ಸು ತಗೊಳ್ಳೋಕೆ ಹೇಳು ಎಂದಳು. ಅವರ ಬಗ್ಗೆ ಒಳ್ಳೆಯದು ಬಯಸುವ ಈ ಹುಡುಗಿಯ ಮೇಲೆ ದ್ವೇಷ ಕಟ್ಟಿಕೊಂಡಿದ್ದಾರಲ್ಲ ಎಂದು ನಿಜಕ್ಕೂ ತಂದೆಯ ಮೇಲೆ ಕೋಪ ಬಂದಿತ್ತವನಿಗೆ. ದಿನಕರ್ ತಾತ ಮತ್ತು ಗಂಗಾಧರ್ ಅಂಕಲ್ ಎಲ್ಲ ಹ್ಯಾಂಡಲ್ ಮಾಡುತ್ತಾರೆ. ಡ್ಯಾಡ್ ಏನು ಕೊಲೆ ಮಾಡಿ ಜೈಲಿಗೆ ಹೋಗಿಲ್ಲ, ಕೇಸ್ ವಾಪಸ್ಸು ತಗೊಳ್ಳೋಕೆ. ಜಸ್ಟ್ ಡ್ಯಾಡ್ ತಪ್ಪಿನ ಅರಿವಾಗಲು ತಾತ ಈ ಸ್ಟೆಪ್ ತಗೊಂಡಿದ್ದಾರೆ ಅಷ್ಟೇ. ಪ್ಲೀಸ್ ಡ್ಯಾಡ್ ಬಗ್ಗೆ ಮರೆತು ನಮ್ಮ ಬಗ್ಗೆ ಯೋಚನೆ ಮಾಡು ದಿತ್ಯ ಅಂದ. ಆಗಲ್ಲ, ಅಲ್ಲಿ ನಿಮ್ಮಮ್ಮ ಮತ್ತು ತಂಗಿ ಇಬ್ಬರೇ, ಅಟ್ಲೀಸ್ಟ್ ಅವರ ಬಳಿಯಾದರೂ ಮಾತಾಡು ಆರು, ಪಾಪ ಅವರು ಕೂಡ ನೋವಲ್ಲಿದ್ದಾರೆ ಎಂದವಳನ್ನು ನೋಡಿ ನಸುನಕ್ಕ ಅರುಣ್. ಈಗ ನಿಜಕ್ಕೂ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ನಿನ್ನ ಹಿಂದೆ ಬಿದ್ದು ಪ್ರೀತಿಸಿ ನೀನು ಅನಾಥೆಯಲ್ಲ, ನಿನಗಾಗಿ ನಾನಿದ್ದೇನೆ, ನಿನ್ನನ್ನು ರಾಣಿಯ ಹಾಗೆ ನೋಡ್ಕೋತೀನಿ ಅಂತೆಲ್ಲ ಪ್ರಾಮಿಸ್ ಮಾಡಿ ಮದುವೆ ಆದೆ. ಮದುವೆ ಆದಮೇಲೆ ಮಮ್ಮಿ ಡ್ಯಾಡ್ ನಮ್ಮ ಮದುವೆಯನ್ನು ಒಪ್ಪಿಲ್ಲ ಅಂತ ಅವರಿಂದ ದೂರಾಗಿ ನಿನ್ನ ಜೊತೆಗೇನೋ ಇದ್ದೆ. ಆದರೆ ಒಂದು ದಿನವೂ ಮದುವೆಯ ಮುಂಚೆ ನಾನು ನಿನಗೆ ಮಾಡಿದ ಪ್ರಾಮಿಸ್ ಪಾಲಿಸಿಲ್ಲ. ಎತ್ತವರ ನೆನಪಲ್ಲಿ ನಿನ್ನನ್ನು ತುಂಬ ಇಗ್ನೋರ್ ಮಾಡಿಬಿಟ್ಟೆ. ಆದರೆ ನೀನು ತಾಯಿಯ ಮಡಿಲಿನಿಂದ ತಪ್ಪಿಸಿಕೊಂಡ ಮಗುವಿನಂತೆ ನನ್ನನ್ನು ಆರೈಕೆ ಮಾಡಿದೆ, ಪ್ರೀತಿಸಿದೆ. ಒಂದೊಮ್ಮೆ ನಿನ್ನ ಹಿಂದೆ ಬಿದ್ದು ನಿನ್ನನ್ನು ಕಾಡಿಸಿ ಪೀಡಿಸಿ ನಿನ್ನನ್ನು ಪ್ರೀತಿಯಲ್ಲಿ ಬೀಳುವ ಹಾಗೆ ಮಾಡಿದ ಈ ಅರುಣ್ ಮದುವೆ ಆದ ಮೇಲೆ ತನ್ನವರಿಂದ ದೂರ ಆಗಿದ್ದಕ್ಕೂ ಏನೋ ಎಲ್ಲೋ ಕಳೆದು ಹೋದ. ಕೆಲವು ದಿನ ನಿನ್ನಲ್ಲಿ ಮಾತು ಆಡುತ್ತಿರಲಿಲ್ಲ. ಆದರೆ ಅದೇನನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ನನ್ನನ್ನು ನಿಷ್ಕಲ್ಮಶವಾಗಿ ಪ್ರೀತಿಸಿ ನನ್ನ ಜೊತೆಗಿದ್ದ ನಿನಗೆ ಏನು ಕೊಡಲಿ ದಿತ್ಯ? ಈಗ ನೋಡು, ನಾವಿಬ್ಬರೂ ಜೊತೆಗಿದ್ದೇವೆ. ಆದರೆ ನೀನು ನಿನ್ನನ್ನು ಸೊಸೆಯೆಂದು ಒಪ್ಪಿಕೊಳ್ಳದವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯ. ಮಮ್ಮಿ ನಾನು ಮಾತಾಡ್ತಾ ಇರೋದು ಕೇಳಿಸಿಕೊಂಡೀಯಾ ಅನ್ನುತ್ತಾ ಅರುಣ್ ತನ್ನ ಕೈಯಲ್ಲಿದ್ದ ಮೊಬೈಲ್ ದಿತ್ಯಾಳ ಎದುರು ಹಿಡಿದು ಸ್ಪೀಕರ್ ಬಟನ್ ಒತ್ತಿದರೆ ಅವಳು ಅವನನ್ನೇ ಗೊಂದಲದಲ್ಲಿ ನೋಡುತ್ತಿದ್ದಳು. ನಿನಗೆ ಅರ್ಧ ಗಂಟೆ ಟೈಮ್ ಕೊಟ್ಟು ಹೊರ ಹೋಗಿದ್ದು ಮಮ್ಮಿ ಜೊತೆ ಮಾತನಾಡೋಕೆ. ನಾನು ನಿನ್ನ ಹಾಗೆ ಪಾಪ ತುಂಬ ನೋವಲ್ಲಿರ್ತಾರೆ ಅಂದ್ಕೊಂಡು ಅವರಿಗೆ ಕರೆ ಮಾಡಿದೆ. ಆದರೆ ಅವರ ಮಾತನ್ನು ಕೇಳಿದ ಮೇಲೆ ಕರೆ ಮಾಡಬಾರ್ದಿತ್ತು ಅನ್ನಿಸಿತ್ತು. ಈಗಲೂ ನಿನ್ನನ್ನೇ ಬ್ಲೇಮ್ ಮಾಡ್ತಿದ್ದಾರೆ ದಿತ್ಯ. ಇವರೆಲ್ಲ ಖಂಡಿತ ಬದಲಾಗೋಲ್ಲ. ಮಮ್ಮಿ ನಿಮ್ಮ ಇಷ್ಟದ ವಿರುದ್ಧ ಮದುವೆ ಆಗಿದ್ದು ನಿಜ.
ಆದರೆ ನಿಮ್ಮ ಮತ್ತು ಡ್ಯಾಡ್ ನನ್ನ ಜೊತೆ ಬಿಹೇವ್ ಮಾಡಿದ ರೀತಿ ನೋಡಿ ತುಂಬ ನೊಂದ್ಕೊಂಡು ತಾನು ಪ್ರೀತಿಸಿ ಮದುವೆ ಆದ ದಿತ್ಯ ಜೊತೆ ಇಲ್ಲಿಯವರೆಗೂ ಖುಷಿಯಲ್ಲಿ ಒಂದು ದಿನವೂ ಕಳೆದಿಲ್ಲ. ಈಗ ನಿಮಗಾಗಿ ನಾನು ಹೆಂಡತಿಯನ್ನು ಅವಾಯ್ಡ್ ಮಾಡಿದ್ದಕ್ಕೆ ತುಂಬ ತುಂಬ ಅಂದರೆ ತುಂಬ ನೋವಾಗ್ತಿದೆ. ಇನ್ಮೇಲೆ ನಿಮ್ಮ ಸಹವಾಸವೇ ಬೇಡ ಅನ್ನುತ್ತಾ ತಾಯಿಯ ಮಾತಿಗೂ ಕಾಯದೆ ಅರುಣ್ ಕಾಲ್ ಕಟ್ ಮಾಡಿದನು. ಕಣ್ತುಂಬಿಕೊಂಡು ನಿಂತಿದ್ದ ಹೆಂಡತಿಯತ್ತ ನಡೆದು ಅವಳನ್ನು ಬರಸೆಳೆದು ತಬ್ಬಿದ ಅರುಣ್, ಐ ಆಮ್ ಸಾರಿ ಬಂಗಾರಿ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಜಕ್ಕೂ ತಂದೆ ತಾಯಿಯ ಮೇಲೆ ಬೇಸರಗೊಂಡವನು ತುಸು ಭಾವುಕನಾಗಿದ್ದ. ನಿಮಿಷಗಳ ಬಳಿಕ ಅವಳಿಂದ ದೂರ ಸರಿದು ಕಣ್ಣೀರು ಒರೆಸಿ, ಇನ್ನು ಮುಂದೆ ನಿನಗೆ ನಾನು, ನನಗೆ ನೀನು ಅಷ್ಟೇ. ನಮ್ಮ ಈ ಪುಟ್ಟ ಪ್ರಪಂಚದಲ್ಲಿ ತುಂಬ ಖುಷಿಯಾಗಿರೋಣ ಬಂಗಾರಿ. ತುಂಬ ಮುದ್ದು ಮುದ್ದಾಗಿ ಕಾಣ್ತಿದ್ದೀಯ. ಅದರ ನಡುವೆ ಹತ್ತು ನಿನ್ನ ಮೂಗು ಕೆನ್ನೆಯೆಲ್ಲ ಟೊಮೊಟೊ ಹಣ್ಣಿನ ರೀತಿ ಕೆಂಪಾಗಿದೆ. ನಿನ್ನ ಹೀಗೆಲ್ಲ ನೋಡಿ ಏನೇನೋ ಯೋಚನೆ ಬರುತ್ತೆ. ಯಾವುದಕ್ಕೂ ಮೊದಲು ಫ್ರೆಶ್ ಆಗಿ ಬರ್ತೀನಿ ಅಂದ. ಆಗಲೇ ಅವಳು ಕೊಟ್ಟಿದ್ದ ಟವಲ್ ಹಿಡಿದು ಸ್ನಾನಕ್ಕೆ ಹೋದನು. ಅರುಣ್ ಮತ್ತು ದಿತ್ಯ ಇಬ್ಬರು ತಯಾರಾಗಿ ಹೋಟೆಲ್ ಸಿಬ್ಬಂದಿ ಬಳಿ ರೆಂಟೆಡ್ ಕಾರನ್ನು ಅರೇಂಜ್ ಮಾಡಲು ಹೇಳಿ ಅದರಲ್ಲಿ ಅಲ್ಲಿನ ಬೆಸ್ಟ್ ಹೋಟೆಲ್ಗೆ ಡಿನ್ನರ್ಗೆ ಹೋದರು. ಅರುಣ್ ದಿತ್ಯ ಇಷ್ಟದ ಊಟ ಆರ್ಡರ್ ಮಾಡಿದ್ದನು. ಆ ಕ್ಷಣ ಇಬ್ಬರು ಎಲ್ಲವನ್ನು ಮರೆತು ಊಟ ಸವಿದರು. ನಂತರ ಇಬ್ಬರು ಹೋಟೆಲ್ ಸೇರಿ ಕೈ ಕೈ ಹಿಡಿದು ವಾಕಿಂಗ್ ಹೊರಟರು. ಚಳಿ ತುಸು ಜಾಸ್ತಿ ಇದ್ದ ಕಾರಣ ಲಾಂಗ್ ಜಾಕೆಟ್ ಇಬ್ಬರು ಧರಿಸಿದ್ದರು. ದಿತ್ಯ, ತುಂಬ ಚಳಿ, ಆದರೆ ರೂಮಿಗೆ ಹೋಗೋಣವಾ ಅಂತ ಆಗಾಗ ಕೈ ಉಜ್ಜುತ್ತಿದ್ದವಳನ್ನು ನೋಡಿ ಕೇಳಿದರೆ ಅವಳ ಗಮನ ಅಲ್ಲಲ್ಲಿ ಮೈ ಮರೆಯುತ್ತಿರುವ ಕಪಲ್ಸ್ ಮೇಲೆಯೇ ಇತ್ತು. ತನ್ನ ಮಾತಿಗೆ ಬದಲು ನೀಡದವಳ ಕಣ್ಣೋಟ ಹಿಂಬಾಲಿಸಿದವನಿಗೆ ಆ ದೃಶ್ಯ ನೋಡಿ ನಗುತ್ತಾ ಅವಳನ್ನು ಬಳಸಿದಾಗ ಅವನನ್ನು ಬಳಸಿ ಹೆಜ್ಜೆ ಹಾಕುತ್ತಾ, ನಿಜಕ್ಕೂ ಕೆಲವೊಂದು ಕಪಲ್ಸ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಹೀಗೆ ಓಪನ್ ಆಗಿ ಹಬ್ಬಬ್ಬಾ ಹೇಳಲು ನಾಚಿಕೆಯಾಗಿತ್ತು ಅವಳಿಗೆ. ಪ್ರೀತಿಯಲ್ಲಿ ಬಿದ್ದವರು ಹಾಗೆ ಬಂಗಾರಿ, ಇಲ್ಲೆಲ್ಲ ಅದು ಕಾಮನ್. ಅವರನ್ನು ಯಾರು ಗಮನಿಸಿದರೂ ಏನು ಹೇಳೋಲ್ಲ, ನೋಡಿ ಸುಮ್ಮನೆ ಹೋಗ್ತಾರೆ ಅಂದ. ಅದಕ್ಕೆ ಇಷ್ಟು ಬರ್ಗೆಟ್ಟಿರೋದು ತೂ ಅಂತ ಮುಖ ಸಿಂಡರಿಸಿದವಳನ್ನು ನೋಡಿ ಕಿವಿಯಲ್ಲಿ ಏನೋ ಪಿಸುಗುಟ್ಟಿ ಓಡಿದವನ ಹಿಂದೆ ಅವಳು ಓಡಿದಳು. 1-5 ನಿಮಿಷ ಓಡಿದ್ದಕ್ಕೆ ಇಬ್ಬರಿಗೂ ಸುಸ್ತಾಗಿ ಬೆವರಲು ಶುರುವಾಗಿತ್ತು. ದಿತ್ಯಾಳಿಗೆ ಸೆಕೆಯಾಗಿ ಜಾಕೆಟ್ ತೆಗೆದರೆ ಅರುಣ್ ಕೂಡ ಜಾಕೆಟ್ ತೆಗೆದು ಟೀ ಶರ್ಟ್ ಕೊಡವಿಕೊಂಡವನ ನೋಟ ಕೈ ಮೇಲೆ ಮಾಡಿ ಮೈಗಂಟಿದ ಕೂದಲನ್ನು ಸರಿಸುವಾಗ ಸೆರಗು ಮೇಲೆ ಸೆರೆದು ಕಾಣುತ್ತಿರುವ ತನ್ನವಳ ನಡುವಿನ ಮೇಲಿತ್ತು. ಕ್ಷಣದಲ್ಲಿ ಜಾಕೆಟ್ ಕೆಳಗಿಸಿದು ದಿತ್ಯಾಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳದರಗಳಿಗೆ ದೀರ್ಘವಾಗಿ ಮುತ್ತಿಡಲು ಶುರು ಮಾಡಿದಾಗ ಮೊದಲು ಅವನ ಹಠಾತ್ ಮುತ್ತಿಗೆ ಗಾಬರಿಗೊಂಡ ದಿತ್ಯ ಗೊಂಬೆಯಂತೆ ನಿಂತಿದ್ದರೆ, ತನ್ನವನ ಒಂದು ಕೈ ಬರಿದಾದ ನಡುವನ್ನು ಸವರಿದಾಗ ಮೈಯಲ್ಲಾದ ನವಿರಾದ ಕಂಪನಕ್ಕೆ ಸೋತು ಅವಳು ಅವನಿಗೆ ಸಹಕರಿಸಿದಳು. ನಿಧಾನಕ್ಕೆ ಅವಳದರಕ್ಕೆ ಬಿಡುಗಡೆ ಕೊಟ್ಟ ಅರುಣ್ ಅವಳ ಕಿವಿಯ ಬಳಿ ಸರಿದು, ಇಟ್ಸ್ ಕಾಲ್ಡ್ ಲವ್. ಆ ಎಲ್ಲ ಕಪಲ್ಸ್ ನಮ್ಮ ಹಾಗೆ ಫೀಲ್ ಮಾಡ್ತಿದ್ದಾರೆ. ಸೊ ಈಗ ನಮಗೂ ನಾಚಿಕೆ ಇಲ್ಲವೆಂದ. ಕೂಡಲೇ ಅವನನ್ನು ತಳ್ಳಿ ಜಾಕೆಟ್ ಧರಿಸಿ ಹೋಟೆಲಿನತ್ತ ಹೆಜ್ಜೆ ಹಾಕಿದರೆ ಬಿದ್ದ ಜಾಕೆಟ್ ಎತ್ತಿಕೊಂಡ ಅರುಣ್ ಕೂಡ ಅವಳ ಹಿಂದೆ ಹೋಗುತ್ತಾ, ಇವತ್ತು ಕೂಡ ಉಪವಾಸ ಅನ್ಸುತ್ತೆ ಅಂತ ಅವಳಿಗೆ ಕೇಳುವ ಹಾಗೆ ಕೂಗಿದನು. ಪಟ್ಟನೆ ತಿರುಗಿ, ಇಷ್ಟು ದಿನ ಮುಖವನ್ನು ಕುಂಬಳಕಾಯಿ ಮಾಡಿಕೊಂಡು ಓಡಾಡ್ತಿದ್ದೆಯಲ್ಲ, ಆಗ ಈ ಉಪವಾಸದ ಬಗ್ಗೆ ಯೋಚನೆ ಬಂದಿಲ್ವಾ? ಈಗ ನೀನೊಂದು ಕಿಸ್ ಮಾಡಿದ್ದಕ್ಕೆ ನಿನ್ನ ಉಪವಾಸ ಬ್ರೇಕ್ ಮಾಡಬೇಕಾ? ಮಾಡೋಲ್ಲ ಅಂತ ಮೂತಿ ತಿರುವಿ ಹೋದವಳ ವರಸೆಗೆ ನಗು ಬಂದಿತ್ತವನಿಗೆ. ಓಡಿ ಅವಳ ಜೊತೆ ಹೆಜ್ಜೆ ಹಾಕುತ್ತಾ, ನಮ್ಮ ಮೇಡಮ್ ಹನಿಮೂನ್ ಬಂದಿದ್ದು ಟ್ಯೂಬ್ಲೈಟಿಂದ ಫ್ಲಾಶ್ ಲೈಟ್ ಆಗಿಬಿಟ್ಟಿದ್ದಾರೆ. ಏನು ಮೇಡಮ್, ಏನು ವಿಷಯ ಎಂದು ರೇಗಿಸಿದವನ ತೋಳಿಗೆ ಚಿವುಟಿ ಅವನ ಕಣ್ಣೋಟ ತಪ್ಪಿಸುತ್ತಾ ಇಬ್ಬರು ಕೋಣೆ ಸೇರಿದರು. ನೈಟ್ ಡ್ರೆಸ್ ಹಿಡಿದು ತಿರುಗಿದವಳಿಗೆ ಮಂಚದ ಮೇಲೆ ಕುಳಿತು ಕೆನ್ನೆಗೆ ಕೈಯಾನಿಸಿ ತನ್ನನ್ನೇ ದಿಟ್ಟಿಸುತ್ತಿರುವವನನ್ನು ನೋಡಿ ನಗು ಬಂದರೂ ತಡೆದು, ಏನು ನೋಡ್ತಿದ್ದೀಯ, ಕಣ್ಮುಚ್ಚು, ಬಾತ್ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಆಗೋಲ್ಲ, ಇಷ್ಟು ಚಿಕ್ಕದಿದೆ, ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಕೂಡ ಇಲ್ಲ ಎಂದು ಗೊಣಗಿದವಳನ್ನು ನೋಡುತ್ತಾ ಅಲ್ಲೇ ಇದ್ದ ಲ್ಯಾಂಡ್ ಫೋನ್ ಹಿಡಿದು ನಂಬರ್ ಡಯಲ್ ಮಾಡಿ, ಹಲೋ ಮೇಡಮ್,
ಐ ನೀಡ್ ಟು ಎಕ್ಸ್ಟ್ರಾ ಸಿಂಗಲ್ ರೂಮ್ ಫಾರ್ ಮೈ ವೈಫ್ ಟು ಚೇಂಜ್ ಹರ್ ಡ್ರೆಸ್ ಎನ್ನುವಾಗ ಬಿರುಗಾಳಿಯಂತೆ ಅವನತ್ತ ನುಗ್ಗಿ ರಿಸೀವರ್ ಫೋನ್ ಮೇಲೆ ಕುಕ್ಕಿದಳು. ಆರ್ ಯು ಮ್ಯಾಡ್ ಅಂದಾಗ ಹೌದೆಂದು ತಲೆ ಹಾಡಿಸಿ, ನಿನ್ನಿಂದ ನಿನ್ನನ್ನು ಈ ಅವತಾರದಲ್ಲಿ ನೋಡಿದ ಕ್ಷಣದಿಂದ ಅಂತ ತನ್ನನ್ನು ನೋಡಿಕೊಂಡವಳು ಹೆಗಲ ಮೇಲೆ ಏರಿಸಿದ್ದ ಸೆರಗನ್ನು ಇಳಿಬಿಟ್ಟು, ಮೊದಲು ಕಣ್ಮುಚ್ಚು ನೀನು ಈಡಿಯಟ್ ಅಂತ ನಾಚಿಕೆಯಲ್ಲೂ ಗದರಿದ ಹೆಂಡತಿ ಮುದ್ದಾಗಿ ಕಂಡಾಗ ಅವಳ ಕೈ ಹಿಡಿದ ಅರುಣ್ ತನ್ನ ಮೇಲೆ ಎಳೆದುಕೊಂಡನು. ಅವನಿಂದ ದೂರ ಸರಿಯಲು ಕೊಸರಾಡುತ್ತಿದ್ದವಳ ಬರಿದಾದ ನಡುವಿನ ಮೇಲೆ ಚಿತ್ತಾರ ಬರೆಯುತ್ತಾ, ಈಗ ಸುಮ್ಮನೆ ಇದ್ದರೆ ಸರಿ, ಇಲ್ಲ ಅಂದರೆ ನಾನು ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ ದಿತ್ಯ ಅಂತ ಕಿವಿಯ ಬಳಿ ಪಿಸುಗುಟ್ಟಿ ಕಿವಿಯ ಮೆದುವಿಗೆ ಮುತ್ತಿಟ್ಟಾಗ ಹುಡುಗಿ ಗಪ್ ಚುಪ್ ಆಗಿದ್ದಳು. ನಂತರ ತುಸು ಸಮಯ ತನ್ನವಳನ್ನು ಮನಸಾರೆ ಮುದ್ದಿಸಿ, ಕಣ್ಮುಚ್ಚಿ ಕುಳಿತಿರುವವಳಲ್ಲಿ ಇನ್ಮುಂದೆ ನಿನ್ನ ಜೊತೆಗಿರುವ ನನ್ನೆಲ್ಲ ಮೂಮೆಂಟ್ ಸ್ಪೆಷಲ್ ಆಗಿರಬೇಕು ದಿತ್ಯ. ಸೊ ಉಪವಾಸ ಬ್ರೇಕ್ ಮಾಡೋ ಕಾರ್ಯಕ್ರಮ ಇವತ್ತಿಲ್ಲ, ಡ್ರೆಸ್ ಚೇಂಜ್ ಮಾಡು ಅನ್ನುತ್ತಾ ಅವಳ ಕೊರಳಲ್ಲಿ ಮುಖ ಹುದುಗಿಸಿ ಹೇಳಿದನು. ನಿಮಿಷಗಳ ಬಳಿಕ ಅವಳಿಗೆ ಬಿಡುಗಡೆ ಕೊಟ್ಟ ಅರುಣ್ ತಾನು ಮೊದಲು ಬಟ್ಟೆ ಬದಲಾಯಿಸಿ ಮಂಚದಲ್ಲಿ ಅಡ್ಡಾಗಿ ಮೊಬೈಲ್ ನೋಡಲು ಶುರು ಮಾಡಿದರೆ, ದಿತ್ಯ ನಾಚುತ್ತಾ ಬೆಡ್ ಮೇಲಿಂದ ಎದ್ದಾಗ ಅವನು ಕೋಣೆಯ ಲೈಟ್ ಡಿಮ್ ಮಾಡಿದ್ದನು. ಈಗಷ್ಟೇ ಅಷ್ಟೊಂದು ಕಾಡಿಸಿದ ಹುಡುಗನ ಈ ನಡೆಗೆ ಕಣ್ಣರಳಿಸಿ ಅವನತ್ತ ನೋಡಿದರೆ, ದಿತ್ಯ ಯು ಹ್ಯಾವ್ 5 ಮಿನಿಟ್ಸ್, ಆಮೇಲೆ ಕೋಣೆಯ ಫುಲ್ ಲೈಟ್ ಹಾಕ್ತೀನಿ ಅಷ್ಟೇ. ಮೊದಲೇ ಕಷ್ಟಪಟ್ಟು ನನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ಅದರ ನಡುವೆ ನಿನ್ನ ನಾಚಿಕೆ, ಆ ಲುಕ್ ಎಲ್ಲ ನನ್ನನ್ನು ಎಷ್ಟು ಟೆಂಪ್ಟ್ ಮಾಡಿದೆ ಗೊತ್ತಾ ಅಂತ ಹುಸಿ ಮುನಿಸು ತೋರಿದರೆ, ದಿತ್ಯ ನಗುತ್ತಾ ಬಟ್ಟೆ ಬದಲಾಯಿಸಿ ಅವನ ಪಕ್ಕ ಬಂದು ಮಲಗಿದಳು. ತಕ್ಷಣ ಮೊಬೈಲ್ ಸೈಡಿಗಿಟ್ಟ ಅರುಣ್ ತನ್ನವಳನ್ನು ಬಳಸಿ ಐ ಲವ್ ಯು ಬಂಗಾರಿ ಎನ್ನುತ್ತಾ ಹೆಂಡತಿಯ ಜೊತೆ ಮಾತಿಗಿಳಿದನು. ಮಾತಿನ ಮಧ್ಯೆ ಇಬ್ಬರ ನಡುವೆ ಪ್ರಣಯದಾಟ ಶುರುವಾಗಿತ್ತು. ಇತ್ತ ಸಾಹಿತ್ಯ ಮತ್ತು ವರುಣ್ ತಮ್ಮ ಮನೆಯಲ್ಲಿ ಪ್ರೀತಿಯ ವಿಷಯ ಹೇಳಿದಾಗ ಮೊದಲೇ ಎಲ್ಲರಿಗೂ ಗೊತ್ತಿದ್ದ ಕಾರಣ ಮದುವೆ ಮಾಡಿ ಮುಗಿಸಿದರು. ಇನ್ನು ಜಯಕರರಿಗೆ ಬುದ್ಧಿ ಕಲಿಸಲು ಜೈಲಿಗೆ ಕಳುಹಿಸಿದ್ದ ದಿನಕರ್ ಕೇಸ್ ವಾಪಸ್ಸು ಪಡೆದ ಮೇಲೆ ದಿತ್ಯಾಳನ್ನು ಸೊಸೆ ಎಂದು ಒಪ್ಪಿಕೊಂಡು ಮನೆ ತುಂಬಿಸಿಕೊಂಡರು. ದಿತ್ಯಾಳಿಗೆ ಹೊಸ ಜವಾಬ್ದಾರಿ ವಹಿಸಿದರು. ಅದೇನೆಂದರೆ ಜಾನು ಮತ್ತು ಮನು ಮದುವೆ. ನೀನು ಮತ್ತು ಆರು ಮುಂದೆ ನಿಂತು ಮದುವೆ ಮಾಡಬೇಕೆಂದು. ಅದರಂತೆ ಮನು ಮತ್ತು ಜಾನು ಮದುವೆ ಕೂಡ ವಿಜೃಂಭಣೆಯಿಂದ ನಡೆಯಿತು. ಈ ಎಲ್ಲ ಗಲಾಟೆಗಳ ನಡುವೆ ಅಂಜಲಿ ಪ್ರೆಗ್ನೆಂಟ್ ಆಗಿದ್ದಳು. ಅವರ ಆಸೆಯಂತೆ ಹೆಣ್ಣು ಮಗು ಜನಿಸಿತು. ಗಂಗಾಧರ್ ಖುಷಿಗೆ ಪಾರವೇ ಇರಲಿಲ್ಲ. ಜೀವನಿಗಂತೂ ಅಮ್ಮನೇ ಮತ್ತೆ ಹುಟ್ಟಿ ಬಂದಿದ್ದಾಳೆ ಅಂತ ಖುಷಿಯಲ್ಲಿ ತೇಲಾಡುತ್ತಿದ್ದ ದಿನಕರರಿಗೂ ಖುಷಿಯನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತ ಗೊತ್ತಾಗುತ್ತಿರಲಿಲ್ಲ. ಅಷ್ಟು ಖುಷಿಯಿಂದ ತುಂಬಿತ್ತು. ಹೀಗೆ ಕೊನೆಗೂ ಎಲ್ಲವೂ ಸುಖವಾಗಿ ಅಂತ್ಯವಾಗಿತ್ತು. ಇಲ್ಲಿಗೆ ಈ ಕತೆ ಮುಕ್ತಾಯವಾಗಿದೆ. ಈ ಕತೆ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಕತೆಗೆ ಹೇಗೆ ನಮಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದೀರೋ ಹಾಗೆ ಇನ್ನು ಮುಂದೆ ಬರೋ ಕತೆಗಳಿಗೂ ಕೂಡ ಸಪೋರ್ಟ್ ಮಾಡಿ. ನೀವೆಲ್ಲರೂ ಇಷ್ಟೊಂದು ಪ್ರೋತ್ಸಾಹ ಮಾಡಿದ್ರಿಂದಲೇ ಈ ಸ್ಟೋರಿಗೆ ನಾವು ಅಂತ್ಯ ಅನ್ನೋದನ್ನು ಕೊಡೋಕ್ಕಾಗಿದ್ದು. ಇಲ್ಲ ಅಂದಿದ್ದರೆ ನಾವು ಸ್ಟೋರಿನ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಇವತ್ತೇ ಹೊಸ ಕಥೆಯನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.